ಈಗ ದರ್ಶನ್ ಅವರು ಜೈಲ್ ವಾಸ ಹೆಂಗ್ ಕಳೀತಾ ಇದ್ದಾರೆ, ಅವರು ರೂಮಲ್ಲಿ ಈ ಪುಸ್ತಕಗಳು ಅಥವಾ ಬೇರೆ ಅಂದ್ರೆ 24 ಗಂಟೆ ಟೈಮ್ ಕಳಿಬೇಕು ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ ಅವರು ಅಂತ? ಬೆಳಿಗ್ಗೆ 7 ಗಂಟೆಗೆ ಹೊರಗೆ ಬಿಡ್ತಾರೆ ಬಂದಿಗಳನ್ನ, ಸಾಯಂಕಾಲ 7 ಗಂಟೆಗೆ ಒಳಗಾಗ್ತಾರೆ. ದರ್ಶನ್ ಸರ್ಗೂ ಸೇಮ್ ಅದೇ ಅನ್ವಯ ಆಗುತ್ತೆ. 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಪ್ರಕೃತಿ ನೋಡ್ಬೋದು, ಮರಗಿಡಗಳು ನೋಡ್ಬೋದು, ವಾಕ್ ಮಾಡ್ಬೋದು. ಬೇಜಾರಾದರೆ ಹೋಗಿ ಮತ್ತೆ ಪುಸ್ತಕಗಳು ಓದ್ಬೋದು, ಟಿವಿ ನೋಡ್ಬೋದು. ಅಂದರೆ ಅವ್ರದ್ದೇ ಒಂದು ರೂಮ್ ಇದೆ ಮೇಡಮ್, ಅವ್ರದ್ದೇ ಒಂದು ರೂಮ್ ಇದೆ. ಆ ರೂಮಲ್ಲೇ ಓಡಾಡಬೇಕು ಅವರು, ಸಾಧ್ಯನೇ ಇಲ್ಲ. ಯಾರನ್ನೂ ಭೇಟಿ ಮಾಡೋಕೆ ಅವಕಾಶ ಇಲ್ಲ. ನನಗೆ ಬೆಳಗ್ಗೆ ಹೊರಗಡೆ ಬಿಡ್ತಾರೆ, ಸಂಜೆ ಒಳಗೆ ಹಾಕ್ತಾರೆ ಅಂತಂದ್ರೆ ಈ ತರದ್ದು ಹೊರಗೆ ಓಡಾಡ್ಬೋದಾ ಅಥವಾ ಸೆಲ್ಲಿಂದ ಅಲ್ಲೇ ಇರಬೇಕಾ, ಸೆಲ್ ಒಳಗೆ ಇರಬೇಕಾ ಅಂತ? ಸೆಲ್ಲಿಂದ ಹೊರಗೆ ಬರ್ಬೋದು. ಅಂದರೆ ಅವ್ರಿಗೆ ಒಂದು ಕಾಂಪೌಂಡ್ ಇದೆ, ಅವ್ರ ರೂಮಿಗೆ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡಲ್ಲಿ ಓಡಾಡಬೇಕು ಅಷ್ಟೇ ಅವರು. ಖಂಡಿತ ಖಂಡಿತ ಒಂದು 15ರಿಂದ 20 ಪುಸ್ತಕ ಕಲೆಕ್ಷನ್ ಮಾಡಿಬಿಟ್ಕೊಂಡಿದ್ದಾರೆ ಅವರು, ಅಂದರೆ ಲೈಬ್ರರಿನ ತರಿಸ್ಕೊಂಡು. ನಾನು ನೋಡಿದ್ದು ಇಸ್ಕಾನ್ ಸಂಸ್ಥೆದು ಭಗವದ್ಗೀತೆ ಇದೆ ಅವ್ರ ಹತ್ರ, ರಾಮಾಯಣ ಇದೆ, ಮಹಾಭಾರತ ಇದೆ, ಆಮೇಲೆ ಇದು ನಮ್ಮ ಯೋಗಿಯ ಆತ್ಮಕತೆ, ಆಮೇಲೆ ಶ್ಯಾಮರಾಯರು ಬರೆದಿರೋ ವಚನ ಭಾಗವತ ಇದೆ. ಈಗ ಹೇಳಿದ್ರಿ ಈ ಪುಸ್ತಕಗಳ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದಾರೆ, ನೀವು ಹೇಳ್ಕೊಟ್ಟಂತ ಯೋಗ ಧ್ಯಾನ ಮಾಡ್ತಿದ್ದಾರೆ, ಅದೆಲ್ಲ ವಿಚಾರಗಳನ್ನ ನನ್ನ ಮಟ್ಟಿಗೆ ಶೇರ್ ಮಾಡ್ಕೊಂಡ್ರಿ. ನನ್ನ ಕುತೂಹಲದ ಪ್ರಶ್ನೆ ಅಥವಾ ನನ್ನ ಪ್ರಶ್ನೆ ಅದೆಲ್ಲ ಸಾಕಷ್ಟು ಜನರ ಪ್ರಶ್ನೆ, ದರ್ಶನ್ ಅವರನ್ನ ವೀಕ್ ತೆಗ್ಸಿದ್ದಾರೆ, ಬಾಲ್ಡೆಡ್ ಇದೆ ಅಂದರೆ ಎಲ್ಲ ಶೇವ್ ಮಾಡಿಸಿದ್ದಾರೆ ಕೂದಲು ಅಂತ ಕೇಳ್ಪಟ್ಟಿದ್ದೀವಿ. ನಿಜವಾಗ್ಲೂ ಆ ಥರದ್ದು ಶೇವ್ ಅಂದರೆ ಬಾಲ್ಡ್ ಅಂದರೆ ಕೂದಲೆಲ್ಲ ಶೇವ್ ಮಾಡಿದಾರ ಒಂದು, ಇನ್ನೊಂದು ತುಂಬ ವ್ಯತ್ಯಾಸ ಆಗಿದೆ ಬಾಡಿನಲ್ಲಿ, ಸಾಕಷ್ಟು ಒಂದು 8-10 kg ಲಾಸ್ ಆಗಿದೆ ಅಂತ ಕೇಳ್ಪಟ್ಟಿದ್ವಿ. ಹೌದಾ? ಆ ಥರ ತೂಕದಲ್ಲೂ ವ್ಯತ್ಯಾಸ ಆಗಿದೆಯಾ ನೀವು ನೋಡ್ದಂಗೆ ಅಂತ? ಮೇಡಮ್, ಜೈಲ್ ಮ್ಯಾನೇಜ್ ಏನು ಹೇಳ್ತಂದರೆ ಬಾಂಡ್ಲಿ ಮಾಡಿಸೋದು ಜೈಲ್ ಮ್ಯಾನೇಜ್ ಇಲ್ಲ, ಬಾಂಡ್ಲಿ ಮಾಡಿಸಂಗಿಲ್ಲ, ಸಣ್ಣ ಕಟಿಂಗ್ ಮಾಡಿಸ್ಬೋದು. ಆದರೆ ನಾನು ನೋಡಿದಾಗ ಬಾಸ್ಗೆ ಕೂದಲಿದೆ, ಸ್ವಲ್ಪ ಮುಖದಲ್ಲಿ ಸ್ವಲ್ಪ ಮುಖ ಡೌನ್ ಆಗಿದೆ, ಬಾಡಿ ಕೂಡ ಡೌನ್ ಆಗಿದೆ, ಅಷ್ಟು ವ್ಯತ್ಯಾಸ ಏನಿಲ್ಲ. ನಾವು ಕಾಟೇರ ಸಿನಿಮಾದಲ್ಲಿ ನೋಡಿದಾಗ ಆ ಬಾಡಿ ಏನಿತ್ತು, ಈಗ ಆ ಬಾಡಿ ಇಲ್ಲ ಅವ್ರ ಹತ್ರ, ಸ್ವಲ್ಪ ಡೌನ್ ಆಗಿದೆ. ಯಾಕಂದರೆ ಜೈಲು ಊಟ ತಿಂದರೆ ಎಂಥರಿಗೂ ಬಾಡಿ ಡೌನ್ ಆಗುತ್ತೆ ಮೇಡಮ್. ಟಿವಿ ಇದೆ ಮೇಡಮ್, ಅಲ್ಲ ಟಿವಿ ಇದೆ ಮೇಡಮ್, ಎಲ್ಲ ನ್ಯೂಸು ಚಾನಲ್ಗಳು ಬರ್ತವೆ, ಆಮೇಲೆ ಎಲ್ಲ ಎಂಟರ್ಟೈನ್ಮೆಂಟು ಚಾನಲ್ಗಳು ಇದ್ದಾವೆ. ಜಿ ಕನ್ನಡ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ಸುವರ್ಣ ಕನ್ನಡ ಇರ್ಬೋದು, ಎಲ್ಲವೂ ಇದ್ದಾವೆ. ಜಿ ಕನ್ನಡದಲ್ಲಿ ನಾವು ಕಾಟೇರ ಸಿನಿಮಾ ಪ್ರಸಾರ ಮಾಡಿದಾಗ ಅದು IPL ಮೂಮೆಂಟಲ್ಲಿ ಏನೋ ಮಾಡ್ತಾರೆ, ಅದನ್ನು ನಾವು IPLನ ನೋಡಿದಂಗೆ ಕಾಟೇರ ಸಿನಿಮಾನ ನೋಡ್ತೀವಿ ನಾವು. ಸರ್, ಈಗ ಮೆಜೆಸ್ಟಿಕ್ ಸಿನಿಮಾದಿಂದ ಟಿಲ್ ಕಾಟೇರದವರೆಗೂ ಕೂಡ ನೀವು ಅವರ ಸಿನಿಮಾಗಳನ್ನು ನೋಡಿದಿರಿ, ಅವರಿಗೆ ಅಭಿಮಾನಿ ಅಂತ ತಾವು ಹೇಳ್ಕೊಂಡ್ರಿ. ನೀವು ಕಂಡಂತೆ ದರ್ಶನ್ ಅವರು ಅಂದರೆ ದೂರದಿಂದ, ಹತ್ರದಿಂದ ಅಂತೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಫಸ್ಟ್ ಟೈಮ್ ಈಗ ಮೀಟ್ ಮಾಡಿದ್ದೀರಾ. ನೀವು ಕಂಡಂತೆ ದರ್ಶನ್ ಅವರು ಹೇಗೆ, ಈ ಥರದ್ದೊಂದು ಮರ್ಡರ್ ಕೇಸ್ನಲ್ಲಿ ಅವರ ಕೈ ಚಳಕ ತುಂಬ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಅನ್ಸುತ್ತಾ, ಅಥವಾ ದರ್ಶನ್ ಅವ್ರನ್ನ ನೀವು ಒಳಗಡೆ ನೋಡಿದ್ರಿ, ಆ ಪಶ್ಚಾತ್ತಾಪದ ಭಾವನೆ ಏನಾದರೂ ಅವ್ರನ್ನ ಕಾಡ್ತಾ ಇದೆಯಾ? ಏನು ಹೇಳ್ತಾರೆ, ನಿಜವಾಗ್ಲೂ ಮಾಡಿದಾರಾ ಈ ಥರದ್ದೊಂದು ಘಟನೆ? ಯಾಕಂದರೆ ನೀವು ಕೂಡ ಚಿತ್ರದುರ್ಗದವರು, ನಾವು ಕೂಡ ಚಿತ್ರದುರ್ಗದವರು, ಚಿತ್ರದುರ್ಗದ ರೇಣುಕಾ ಸ್ವಾಮಿನೇ ಕೊಲೆ ಆಗಿರ್ತಕ್ಕಂಥದ್ದು, ಅವರು ಕೂಡ ಅಭಿಮಾನಿ ಅನ್ನೋಂಥದ್ದು ವಿಚಾರ ದೊಡ್ಡ ಮಟ್ಟದಲ್ಲಿ ಕೇಳಿಬಂತು. ಸೊ ಏನು ಹೇಳ್ತೀರಿ ನಿಮ್ಮ ಬಾಸ್ ಬಗ್ಗೆ ಹೇಳಿ, ಅವ್ರು ಒಡೆದು ಸಾಯಿಸೋಷ್ಟು ಕ್ರೂರಿನ ಅಂತ? ಸಾಧ್ಯನೇ ಇಲ್ಲ ಮೇಡಮ್, ತುಂಬ ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಹೃದಯದ ವ್ಯಕ್ತಿ ಅವರು. ಅದು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ, ಅದರ ಬಗ್ಗೆ ನಾವು ಮಾತಾಡಬಾರ್ದು. ಯಾಕೆಂದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ. ಯಾರೇ ತಪ್ಪು ಮಾಡಿದ್ರು ಕಾನೂನಲ್ಲಿ ಅದಕ್ಕೆ ಬಿಡುಗಡೆ ಇರುತ್ತೆ, ಶಿಕ್ಷೆ ಇರುತ್ತೆ, ಕಾನೂನು ನೋಡ್ಕೊಳುತ್ತೆ. ಆದರೆ ನಾನು 2002ರಲ್ಲಿ ಒಂದು ಸರಿ ಕರಿಯ ಶೂಟಿಂಗ್ ಬರ್ತೀನಿ, ಅವ್ರು ಕರಿಯ ಶೂಟಿಂಗ್ ಮಾಡ್ತಾ ಇರ್ಬೇಕು, ಅವ್ರು ನೋಡ್ತೀನಿ ಅವಾಗ ಅವ್ರನ್ನ. ಕರಿಯ ಶೂಟಿಂಗಲ್ಲಿ ಒಂದು ಫೈಟ್ ಸೀನ್ ಇರುತ್ತೆ ಇಲ್ಲೆಲ್ಲ ಬೆಂಗಳೂರಲ್ಲಿ, ಆ ಫೈಟ್ ಸೀನ ನಾನು ನೋಡ್ತೀನಿ. ಆಮೇಲೆ ಕರಿಯ ಸಿನಿಮಾನ ನಾನು ನೋಡಿಕೊಂಡು ಜೈಲಿಗೆ ಬಂದವನು. ಇಲ್ಲ, ಆ ಥರ ಅಲ್ಲ, ಅಂದರೆ ಅದು ನನ್ನ ಕೊನೆ ಸಿನಿಮಾ. ದರ್ಶನ್ ಸರ್ದ ಥಿಯೇಟ್ರಲ್ಲಿ ನೋಡಿದ್ದು ಕೊನೆ ಸಿನಿಮಾ ಅದು. ಮತ್ತೆ ಯಾವ ಸಿನಿಮಾನು ಥಿಯೇಟ್ರಲ್ಲಿ ನೋಡಿಲ್ಲ, ಇದುವರೆಗೂ ನೋಡಿಲ್ಲ. ಈಗ ಯಾವನು ಬಂದರೂ ನೋಡಬೇಕಷ್ಟೇ ಥಿಯೇಟ್ರಲ್ಲಿ. ಆ ಥರ ವ್ಯಕ್ತಿತ್ವ ಇಲ್ಲ ಮೇಡಮ್ ಅವ್ರಿಗೆ, ಖಂಡಿತ. ಅದೇನೇ ಇರ್ಬೋದು, ಕಾನೂನು ನೋಡ್ಕೊಳ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.